ಕೋಟಿ ಚೆನ್ನಯ್ಯರ ಕಟಕಟೆಯಲ್ಲಿ ತುಳುನಾಡ ಕೋಳಿ ಅಂಕ ವಿವಾದ. ಕಾನೂನಿನ ನೆಪವೊಡ್ಡಿ ಧಾರ್ಮಿಕ ಕ್ಷೇತ್ರದ ಕೋಳಿ ಅಂಕಕ್ಕೆ ಬ್ರೇಕ್ ಹಾಕ್ತಾ ಇದ್ದಾರೆ. ಕಂಕನಾಡಿ ಗರೋಡಿ ದೇವಸ್ಥಾನದ ಸಾಂಪ್ರದಾಯಿಕ ಕೋಳಿ ಅಂಕಕ್ಕೆ ತಡೆಯನ್ನು ಹಾಕಲಾಗಿದೆ. ಮೊನ್ನೆ ಕೂಡ ಭಾರಿ ವಿವಾದಕ್ಕೆ ಕಾರಣ ಆಗಿತ್ತು. ಪೊಲೀಸರು ಮಧ್ಯಪ್ರವೇಶ ಮಾಡಿದ್ದು. ಈ ಕೋಳಿ ಅಂಕ ಅಂತ ಹೇಳಿದ್ರೆ ಕರಾವಳಿ ಭಾಗದಲ್ಲಿ ಒಂದು ಸಾಂಪ್ರದಾಯಿಕವಾದಂಥ ಕ್ರೀಡೆ ಅದು. ಹರಕೆ ಹೊತ್ತಿರ್ತಾರೆ ಕೆಲವೊಬ್ಬರು, ಅದರದೇ ಆದಂತಹ ಕೆಲವೊಂದಿಷ್ಟು ಕಟ್ಟುಪಾಡುಗಳಿರ್ತವೆ. ಬಟ್ ಮಂಗಳೂರು ಪೊಲೀಸ್ ಇಲಾಖೆ ಕೋಳಿ ಅಂಕಕ್ಕೆ ಬ್ರೇಕ್ ಹಾಕಿಬಿಟ್ಟಿದ್ದಾರೆ. ಈ ಹಿಂದೆ ಕೋಳಿ ಅಂಕ ನಿಲ್ಲಲು ಬಿಡಲಿಲ್ಲ, ಮುಂದೆ ಕೂಡ ಬಿಡಲ್ಲ. ದರ್ಶನದ ವೇಳೆ ಅಭಯದ ನುಡಿ ನುಡಿದಿತ್ತು ಕೋಟಿ ಚೆನ್ನಯ್ಯ. ಇದೀಗ ಮತ್ತೆ ದೈವದ ಕಾರಣಿಕಕ್ಕೆ ಸಾಕ್ಷಿಯಾಗುತ್ತಾ ಈ ಕೋಳಿ ಅಂಕ ವಿವಾದ. ಪೊಲೀಸ್ ಇಲಾಖೆ ವರ್ಸಸ್ ಸಂಪ್ರದಾಯ ನಡುವಿನ ಗುದ್ದಾಟಕ್ಕೆ ಬ್ರೇಕ್ ಬೀಳುತ್ತಾ. ಹಾಗಾದರೆ 150 ವರ್ಷಗಳ ಇತಿಹಾಸವಿರುವಂತಹ ಕಂಕನಾಡಿ ಗರುಡಿ ಜಾತ್ರೆ ಕೋಳಿ ಅಂಕ ಇದು. ವಿಟ್ಲ ಕೇಪು ಉಳ್ಳಾಲ್ತಿ ಬಳಿಕ ಗರುಡಿ ಜಾತ್ರೆಯ ಕೋಳಿ ಅಂಕಕ್ಕೆ ತಡೆಯನ್ನು ಹಾಕಲಾಗಿದೆ. ಹಲವು ಬಾರಿ ಮನವಿ ಮಾಡಿದರೂ ಕೂಡ ಅನುಮತಿ ನಿರಾಕರಿಸಿದ್ದಾರೆ. ಈ ಹಿನ್ನೆಲೆ ದೈವಗಳ ಮೊರೆ ಹೋಗಿದ್ದಾರೆ ಗರುಡಿ ಆಡಳಿತ ಸಮಿತಿಯವರು. ಈ ಹಿಂದೆ ಕೂಡ ಸಾಕಷ್ಟು ಸದ್ದನ್ನು ಮಾಡಿತ್ತು ಕೋಳಿ ಅಂಕ ತಡೆ ಹಾಕಿದ್ದಕ್ಕೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಆದಿತ್ಯ ಮಂಗಳೂರು ಶಾಸಕ ವೇದವ್ಯಾಸ್ ಕಾಮತ್ ಜೊತೆ ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ಕೋಳಿ ಅಂಕ ವಿಚಾರ ಏನಿದೆ, ಈಗ ಸದ್ಯ ವಿವಾದದ ಸ್ವರೂಪವನ್ನ ಮತ್ತೊಂದು ದೈವಿ ಕ್ಷೇತ್ರದಲ್ಲಿ ಆ ಒಂದು ಸ್ವರೂಪವನ್ನು ಅದು ಪಡೆದುಕೊಳ್ತಾ ಇರುವಂತದ್ದು. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಮಂಗಳೂರು ಶಾಸಕರಾಗಿರುವಂತಹ ವೇದವ್ಯಾಸ್ ಕಾಮತ್ ಅವರಿದ್ದಾರೆ. ಅವರ ಮಾತನಾಡ್ತಾ ಹೋಗ್ತೀನಿ. ಸರ್, ಮತ್ತೆ ನಂಬಿಕೆ ವರ್ಸಸ್ ಕಾನೂನು ಈ ತರದ ಒಂದು ಲೆಕ್ಕಾಚಾರವನ್ನ ನಾವು ಹಿಂದೆ ಪುತ್ತೂರಿನಲ್ಲಾದಂಥ ಸಂದರ್ಭದಲ್ಲಿ ಹಾಕೊಂಡಿದ್ವಿ. ಸೊ ಅಲ್ಲಿನ ಶಾಸಕರು ಹೋಗಿದ್ರು. ಈಗ ನಿಮ್ಮ ಕ್ಷೇತ್ರದಲ್ಲಿ ಈ ತರದ ಘಟನೆ ಆಗ್ತಾ ಇದೆ. ನೀವೇನಾದ್ರೂ ಹೋಗಿ ನಿಮ್ಮ ಮುತುವರ್ಜಿಯಲ್ಲಿ ಕೋಳಿ ಅಂಕ ನಡೆಯುವ ರೀತಿಯಲ್ಲಿ ಮಾಡ್ತೀರಾ ಹೇಗೆ? ಈ ಸಂದರ್ಭದಲ್ಲಿ ನಾನು 150 ವರ್ಷಕ್ಕೂ ಇತಿಹಾಸ ಇದ್ದಂಥ ಬ್ರಹ್ಮಬೈದರ್ಕಳ ಕ್ಷೇತ್ರ ಗರಡಿಯಲ್ಲಿ ಪ್ರತಿ ವರ್ಷದಿಂದ ನಡೆಯುವಂಥ ಈ ಕೋಳಿ ಅಂಕವನ್ನು ತುಳುನಾಡಿನ ಬಹಳ ದೊಡ್ಡ ಸಂಖ್ಯೆಯಲ್ಲಿರುವಂಥ ಬಿಲ್ಲವ ಸಮುದಾಯದ ಆಡಳಿತಕ್ಕೆ ಒಳಪಟ್ಟಂಥ ಈ ಒಂದು ದೈವಸ್ಥಾನದಲ್ಲಿ ಈ ಕೋಳಿ ಅಂಕಕ್ಕೆ ಅವಕಾಶಗಳಿಲ್ಲ ಅಂತೇಳುವಂಥ ದೃಷ್ಟಿಯಲ್ಲಿ ಕಾನೂನು ನೆಪವೊಡ್ಡಿ ಇವತ್ತು ತಡೆ ಹಿಡುವಂಥ ಕೆಲಸ ಕಾರ್ಯಗಳನ್ನು ನಾನು ಖಂಡಿಸ್ತೇನೆ. ನಾನಂತೂ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತೇನೆ. ಒಂದು ಕಡೆಯಲ್ಲಿ ಸಂಪ್ರದಾಯ, ಒಂದು ಕಡೆಯಲ್ಲಿ ಕಾನೂನನ್ನು ಬೇಕಾದ್ರೆ ಸ್ವಲ್ಪ ಬದಲಾಯಿಸಬಹುದು. ಸಂಪ್ರದಾಯವನ್ನು ಬದಲಾಯಿಸಲಿಕ್ಕೆ ತುಳುನಾಡಿನ ಜನತೆ ಒಪ್ಪಲ್ಲ. ಹಾಗಾಗಿ ಸಂಪ್ರದಾಯವನ್ನು ಬದಲು ಮಾಡಬೇಕು ಅಂತೇಳಿ ಆದರೆ ನೀವು ಎಲ್ಲ ಜಾತಿ ಧರ್ಮ ಮತಗಳ ಸಂಪ್ರದಾಯವನ್ನು ವ್ಯತ್ಯಾಸಗಳು ಮಾಡಲಿಕ್ಕೆ ಸಮಾಜ ಒಪ್ಪತ್ತಾ? ಹಾಗಾಗಿ ನಾನಿವತ್ತು ಮಾನ್ಯ ಗೃಹ ಮಂತ್ರಿಗಳಿಗೆ, ಉಸ್ತುವಾರಿ ಸಚಿವರಿಗೆ ಮತ್ತು ಈ ಜಿಲ್ಲೆಯಿಂದಲೇ ಶಾಸಕರಾಗಿ ಹೋದಂಥ ಸ್ಪೀಕರ್ ಅವರಿದ್ದಾರೆ, UT ಖಾದರ್ ಅವರು ಯಾಕೆ ಮಾತಾಡಿದರೆ ಕೋಳಿ ಅಂಕಕ್ಕೆ ಯಾವುದೇ ಅಭ್ಯಂತರಗಳಿಲ್ಲ ಅಂತೇಳಿ ಮಾತನ್ನು ಹೇಳ್ತೀರಿ ಬಿಟ್ಟರೆ ಅದನ್ನು ನಡೆಸುವಂಥ ರೀತಿಯ ವಾತಾವರಣ ಸೃಷ್ಟಿ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನೀವು ಆ ಸ್ಥಾನದಲ್ಲಿ ಯಾಕೆ ಮುಂದುವರಿಬೇಕು? ನಮ್ಮ ನಂಬಿಕೆಗೆ ಪೂರಕ ಎಲ್ಲ ಕಡೆಗಳಲ್ಲಿ ಹಿಂದೂ ಧಾರ್ಮಿಕ ನಂಬಿಕೆಗಳಿಗೆ ನೀವು ಒಡೆಯುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಇದ್ರಿ. ನಮ್ಮ ನಂಬಿಕೆಗೆ ಒಡೆಯುವಂಥ ಕೆಲಸ ಕಾರ್ಯಗಳು ಮಾಡ್ತೀರಿ ಅಂತೇಳಿ ಆದರೆ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗಲ್ಲ. ನಾನಿವತ್ತು ಒಂದು ಮಾತನ್ನು ಈ ಮಾಧ್ಯಮದಲ್ಲಿ ಹೇಳ್ತೇನೆ. ಇವತ್ತು 100ಕ್ಕೆ 100 ಕೋಳಿ ಅಂಕವ ಹಲವಾರು ವರ್ಷಗಳಿಂದ ಬ್ರಹ್ಮಬೈದರ್ಕಳ ಕ್ಷೇತ್ರ ಗರಡಿಯಲ್ಲಿ ನಡೀತಾ ಇದೆ. ಅಲ್ಲಿ ಅಧ್ಯಕ್ಷರಾದಂಥ ಚಿತ್ತರಂಜನ್ ಗರೋಡಿ ಅವರು ಬಂದು ಮಾತಾಡಿದ್ದಾರೆ ನನ್ನ ಹತ್ರ. ಪೊಲೀಸ್ ಇಲಾಖೆ ಹತ್ರ 10 ಸಲ ಹೋಗಿದ್ದಾರೆ. ಅವರು ಯಾವುದೇ ಜೂಜಾಟವಿಲ್ಲದೆ ನಡೆಸ್ಕೊಳ್ಳುವಂಥ ಅವಕಾಶಗಳು ಕೊಡಿ ಅಂತ ಹೇಳಿದೆ. ಪ್ರಾಣಿ ಹಿಂಸೆ ಅಂತೇಳುವಂಥ ಕಾನೂನನ್ನು ಹಿಡ್ಕೊಂಡು ಕೊಡಲ್ಲ, ಅಥವಾ ಇನ್ನೊಂದು ಜೂಜಾಟು ಅಂತೇಳಿ ಕೊಡಲ್ಲ ಅಂತೇಳಿ ಆದರೆ ಇದಕ್ಕೆ ಆಡಳಿತ ಮಂಡಳಿಯ ಚಿತ್ತರಂಜನ್ ಗರೋಡಿ ಅವರು ನನಗೆ ಏನು ಆದೇಶ ಕೊಡ್ತಾರೆ ಆ ಆದೇಶವನ್ನು ಪಾಲನೆ ಮಾಡಿ ನಾನು ದೈವಸ್ಥಾನದ ಆಡಳಿತ ಮಂಡಳಿಯ ಪೂರಕವಾಗಿರ್ತೇನೆ. ಹಾಗಾಗಿ ಇವತ್ತು ನಾರಾಯಣ ಗುರುಗಳಿಗೆ ವಿಶೇಷವಾಗಿ ಗೌರವ ಕೊಡ್ತೇವೆ ಅಂತ ಹೇಳುವಂಥ ನಾಟಕ ಮಾಡ್ತಿರುವಂಥ ಈ ಸರ್ಕಾರ ನಾರಾಯಣ ಗುರುಗಳ ಅನುಯಾಯಿಯಾದಂಥ ಸಮಾಜದ ಈ ಗರಡಿ ಕ್ಷೇತ್ರದ ಗರಡಿಯನ್ನು ಅಲ್ಲಿ ಈ ಕೆಲಸ ಕಾರ್ಯಗಳು ಕೋಳಿ ಅಂಕವನ್ನು ನಿಲ್ಲಿಸ್ತಾರೆ ಅಂತೇಳಿ ಆದರೆ ಇದು ಕೋಟಿ ಚೆನ್ನಯ್ಯರಿಗೆ ಮಾಡಿದಂಥ ಅನ್ಯಾಯ. ನಿಮಗೆ ಯಾರು ಕೈಯ ಕಟ್ಟಿ ಹಾಕಿದ್ದಾರೆ ಜೂಜಾಟವನ್ನು ನಿಲ್ಲಿಸಲಿಕ್ಕೆ? ಜೂಜಾಟವನ್ನು ಮಾಡಿಕೊಳ್ಬೇಕು ಅಂತೇಳಿ ಶಾಸಕನಾಗಿ ನಾನು ಹೇಳಲ್ಲ. ಆದರೆ ಇವತ್ತು ನಾನು ಹೇಳ್ತೇನೆ, ಸಂಪ್ರದಾಯವನ್ನು ಮುರಿಬೇಕು ಅಂತ ಹೇಳಿದ್ರೆ ಹಿಂದೂ ಧರ್ಮಕ್ಕೆ ನೀವು ಪ್ರತಿ ಸಲ ಚೂರಿಯಲ್ಲಿ ಚುಚ್ಚುತ್ತಾ ಇದ್ದೀರಿ ಅಂತೇಳಿ ಆದರೆ ಹಿಂದೂ ಧರ್ಮ ಅದನ್ನು ಕೇಳಿಸ್ಕೊಂಡು ಕೂತ್ಕೊಳ್ಳಿಕ್ಕೆ ತಯಾರಿಲ್ಲ. ಆ ಹಿಂದೂ ಧರ್ಮದ ಪರವಾಗಿ ಶಾಸಕ ವೇದವ್ಯಾಸ್ ಕಾಮತ್ ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ನಾವು ನಿಲ್ತೇವೆ ಅಂತ ಹೇಳುವಂಥದ್ದು ಮಾತನ್ನು ಹೇಳ್ತಾ, ಬ್ರಹ್ಮಬೈದರ್ಕಳ ಕ್ಷೇತ್ರದ ಗರಡಿದ ಅಧ್ಯಕ್ಷರು ಚಿತ್ತರಂಜನ್ ಗರೋಡಿ ಅವರು ನನಗೆ ಏನು ಆದೇಶ ಕೊಡ್ತಾರೆ, ಏನನ್ನು ಹೇಳ್ತಾರೆ ಅದನ್ನು ನಾನು ಮಾಡ್ತೇನೆ. ಪೊಲೀಸ್ ಕೇಸ್ ಆದರೂ ಅದು ದೈವಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಪೊಲೀಸ್ ಕೇಸ್ ಆಗಲಿಕ್ಕೆ ನನಗೆ ಯಾವುದೇ ರೀತಿಯ ಹಿಂದೇಟಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ. ಇದಿಷ್ಟು ಶಾಸಕ ವೇದವ್ಯಾಸ್ ಕಾಮತ್ ಅವರ ಮಾತು. ಆದಿತ್ಯ TV5 ಮಂಗಳೂರು.